ಹಲೋ ಗಾಯ್ಸ್, ನಮಸ್ತೆ. ಇವತ್ತು ಹೋಟೆಲ್ ಸ್ಟೈಲಲ್ಲಿ ಪುದೀನ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಬರೀ 15ರಿಂದ 20 ನಿಮಿಷನಲ್ಲಿ ಆಗೋಗುತ್ತೆ. ಬೇಕಾಗಿರೋ ಪದಾರ್ಥಗಳು: ಚಕ್ಕೆ ಪುಡಿ, ಅರಿಶಿಣ, ಚಿಕನ್ ಮಸಾಲ, ಹಾಗೆ ಕಾಳು ಮೆಣಸಿನ ಪುಡಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿ, ಹಾಗೆ 1 ಟೊಮೆಟೊ ಹಣ್ಣು, 8 ಮೆಣಸಿನಕಾಯಿ ಜೊತೆ 1 ಹಿಡಿಯಾಗಷ್ಟು ಸಾಂಬಾರ್ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಪೇಸ್ಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಸೋಂಪು ಹಾಗೆ ಸ್ವಲ್ಪ ಜೀರಿಗೆ, ಮನೆಯಲ್ಲೇ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು ಬಾಣಲಿನ ಬಿಸಿ ಮಾಡಕ್ಕೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಗೆ ತುಪ್ಪ ಇಷ್ಟಪಡೋರು 1 ಚಮಚ ತುಪ್ಪನೂ ಹಾಕೋಬಹುದು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಕಾದಾದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೋಬೇಕು. ಈರುಳ್ಳಿ ಹಾಕೊಂಡಾದ್ಮೇಲೆ 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು. ಅದಾದ್ಮೇಲೆ ಸ್ವಲ್ಪ ಅರಿಶಿಣ ಯೂಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅರಿಶಿಣ ಇಲ್ಲಿ ಯೂಸ್ ಮಾಡ್ತಿರೋದು ಕಲ್ಲರಿಗಷ್ಟೇ. ನೆಕ್ಸ್ಟ್ ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕಿ ಬಾಡಿಸ್ಕೋಬೇಕು. ಹಸಿ ಸ್ಮೆಲ್ ಹೋಗಿದ ತಕ್ಷಣ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಣ್ಣನ್ನ ಹಾಕೋಬೇಕು. ಟೊಮೆಟೊ ಹಣ್ಣು ಹಾಕಿ ಬೇಯಿಸಾದ್ಮೇಲೆ ಚಿಕನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಅರ್ಧ kg ಚಿಕನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಸ್ವಲ್ಪ ಜೀರಿಗೆನ ಹಾಕೋಬೇಕು. ಇಲ್ಲಿ ನಾನು ಸೋಂಪು ಯೂಸ್ ಮಾಡ್ಕೊಂಡಿದ್ದೀನಿ. ಸೋಂಪು ಆಪ್ಷನಲ್ಲೂ ಹಾಕ್ಲೇಬೇಕಂತ ಏನಿಲ್ಲ, ಮಾಮೂಲಿ ಜೀರಿಗೆ ಇದ್ರೆ ಅದೇ ಸಾಕು. ಇದಾದ್ಮೇಲೆ ಸ್ವಲ್ಪ ಚಕ್ಕೆ ಪುಡಿ, ಕಾಳು ಮೆಣಸಿನ ಪುಡಿ ಹಾಗೆ ಚಿಕನ್ ಮಸಾಲೆನ ಯೂಸ್ ಮಾಡ್ಕೋತಿದ್ದೀವಿ. ಹಸಿರು ಮೆಣಸಿನ್ಕಾಯಿ ಹಾಗೆ ಕಾಳು ಮೆಣಸಿನ ಪುಡಿ ಎರಡೂ ಹಾಕಿರೋದ್ರಿಂದ ಖಾರ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ಇದಾದ್ಮೇಲೆ 1 ಚೂರು ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ. ನಂತರ 1 ಲೋಟದಷ್ಟು ನೀರು ಹಾಕಿ ಬೇಯಲಿಕ್ಕೆ ಬಿಡೋಣ. ಇದೆಲ್ಲ ಬೆಂದಿದೆ ಅಂತ ಅನಿಸ್ದಾಗ 1 ಮುಚ್ಚಳದಷ್ಟು ಸೋಯಾ ಸಾಸ್ ಹಾಕೊಬೇಕು. ಸೋಯಾ ಸಾಸ್ ಇಲ್ಲಿ ಕಂಪ್ಲೀಟ್ಲಿ ಆಪ್ಷನಲ್, ಹಾಕ್ಲೇಬೇಕಂತ ಏನಿಲ್ಲ. ಆದರೆ ಹೋಟೆಲ್ ಸ್ಟೈಲ್ ಫ್ಲೇವರ್ನ ಸೋಯಾ ಸಾಸ್ ನಿಮಗೆ ತಂದ್ಕೊಡುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿ ಆಗಿದೆ ಅಂತ. ಇದು ರೈಸ್, ರೋಟಿ, ಚಪಾತಿ ಎಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.